ನಮಸ್ಕಾರ, ಅಶ್ವಮಂದಿರಕ್ಕೆ ಸ್ವಾಗತ. ನಾನು ವನಿತಾ. ತುಳಸಿ ಗಿಡ ಒಣಗಿದ್ರೆ ಇದು ಅಪಾಯನ? ಏನು ಅರ್ಥ ಕೊಡುತ್ತೆ? ಭಾರತೀಯ ಸಂಸ್ಕೃತಿಯಲ್ಲಿ ತುಳಸಿ ಗಿಡಕ್ಕೆ ಅತ್ಯಂತ ಪವಿತ್ರ ಸ್ಥಾನವಿದೆ. ಬಹುತೇಕ ಪ್ರತಿಯೊಂದು ಮನೆಯ ಅಂಗಳದಲ್ಲೂ ತುಳಸಿ ಗಿಡ ಇರುವುದನ್ನ ನೀವು ನೋಡಿರ್ತೀರ ಅಲ್ವಾ? ಹೌದು, ತುಳಸಿಯನ್ನ ಲಕ್ಷ್ಮೀ ದೇವಿಯ ಸ್ವರೂಪ ಎಂದು ನಂಬಲಾಗಿದ್ದು ಅದರ ಆರೈಕೆಗೆ ವಿಶೇಷ ಮಹತ್ವವನ್ನ ನೀಡಲಾಗಿದೆ. ಆದರೆ ಕೆಲವೊಮ್ಮೆ ಮನೆಯಲ್ಲಿರುವಂತಹ ತುಳಸಿ ಗಿಡ ಇದ್ದಕ್ಕಿದ್ದಂತೆ ಒಣಗಿದ್ರೆ ಹಲವರಲ್ಲಿ ಆತಂಕ ಮೂಡುತ್ತೆ. ಇದು ನಿಜವಾಗಿಯೂ ಯಾವುದಾದರೂ ಅಶುಭ ಸಂಕೇತವೇ ಎಂಬ ಪ್ರಶ್ನೆ ಎಲ್ಲರಲ್ಲೂ ಮೂಡುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ತುಳಸಿ ಗಿಡ ಒಣಗುವುದು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯ ಸೂಚನೆ ಎಂದು ಕೆಲವರು ನಂಬುತ್ತಾರೆ. ತುಳಸಿ ಗಿಡವು ಮನೆಯಲ್ಲಿನ ಪ್ರತಿಕೂಲ ಶಕ್ತಿಯನ್ನ ತನ್ನೊಳಗೆ ಹೀರಿಕೊಂಡು ಒಣಗುತ್ತದೆ ಎಂಬ ಮಾತು ಕೂಡ ಜನಪ್ರಿಯವಾಗಿದೆ. ಆದರೆ ಈ ನಂಬಿಕೆಗಳಿಗೆ ವೈಜ್ಞಾನಿಕ ಆಧಾರವಿಲ್ಲ. ತುಳಸಿ ಗಿಡ ಒಣಗಲು ಹಲವು ಕಾರಣಗಳಿವೆ. ಸರಿಯಾದ ಪ್ರಮಾಣದಲ್ಲಿ ನೀರು ಸಿಗದಿರಬಹುದು, ಅತಿಯಾದ ನೀರು ಹಾಕುವುದು, ಬಿಸಿಲಿನ ಕೊರತೆ, ಮಣ್ಣಿನ ಪೋಷಕಾಂಶ ಕಡಿಮೆಯಾಗುವುದು, ಕೀಟಗಳ ಹಾವಳಿ ಅಥವಾ ಋತುಮಾನ ಬದಲಾವಣೆಗಳಿಂದಲೂ ತುಳಸಿ ಗಿಡ ಒಣಗಬಹುದು. ವಿಶೇಷವಾಗಿ ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಗಿಡದ ಬೆಳವಣಿಗೆ ನಿಧಾನವಾಗುವುದು ಸಹಜವಾಗಿರುತ್ತದೆ. ಇನ್ನು ಆಯುರ್ವೇದದಲ್ಲಿ ತುಳಸಿಗೆ ಔಷಧೀಯ ಸಸ್ಯ ಎಂಬ ವಿಶೇಷ ಸ್ಥಾನವಿದೆ. ಇದರ ಎಲೆಗಳಲ್ಲಿ ಆಂಟಿ ಆಕ್ಸಿಡೆಂಟ್, ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಗುಣಗಳಿವೆ. ಶೀತ, ಕೆಮ್ಮು, ಜ್ವರ, ಗಂಟಲು ನೋವು ಹಾಗೂ ಜೀರ್ಣಕ್ರಿಯೆಯ ಸಮಸ್ಯೆಗಳಿಗೆ ತುಳಸಿ ಎಲೆಗಳನ್ನು ಬಳಸಲಾಗುತ್ತದೆ. ಇನ್ನು ಪ್ರತಿದಿನ ಕೆಲವು ತುಳಸಿ ಎಲೆಗಳನ್ನು ಸೇವಿಸುವುದು ಆರೋಗ್ಯಕ್ಕೆ ಪ್ರಯೋಜನಕಾರಿಯಂತೆ. ತುಳಸಿ ಗಿಡವನ್ನ ಆರೋಗ್ಯಕರವಾಗಿ ಬೆಳೆಸಲು ಪ್ರತಿದಿನ ಬೆಳಗಿನ ಸೂರ್ಯನ ಬೆಳಕು ಸಿಗುವಂತೆ ನೋಡಿಕೊಳ್ಬೇಕು. ಮಣ್ಣು ಹೆಚ್ಚು ತೇವವಾಗದಂತೆ ಮಿತವಾಗಿ ನೀರು ಹಾಕಬೇಕು. ತಿಂಗಳಿಗೊಮ್ಮೆ ಸಾವಯವ ಗೊಬ್ಬರ ಹಾಕಿದ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತದೆ. ಒಣಗಿದ ಅಥವಾ ಹಳದಿ ಎಲೆಗಳನ್ನು ತೆಗೆದು ಹಾಕೋದ್ರಿಂದ ಹೊಸ ಚಿಗುರುಗಳು ಬೆಳೆಯಲು ಸಹಾಯವಾಗುತ್ತದೆ. ಹೀಗಾಗಿ ತುಳಸಿ ಗಿಡ ಒಣಗಿದ್ರೆ ಅದನ್ನ ಕೇವಲ ಅಶುಭ ಸಂಕೇತ ಎಂದು ಭಯಪಡುವ ಅಗತ್ಯವಿಲ್ಲ. ಧಾರ್ಮಿಕ ನಂಬಿಕೆಗಳು ತಮ್ಮದೇ ಆದ ಸ್ಥಾನ ಹೊಂದಿದ್ದರೂ ಗಿಡದ ಆರೋಗ್ಯ ಮತ್ತು ಪರಿಸರದ ಕಾರಣಗಳನ್ನು ಗಮನಿಸಿ ಸರಿಯಾದ ಆರೈಕೆ ಮಾಡಿದ್ರೆ ತುಳಸಿ ಮತ್ತು ಹಸಿರಾಗಿ ಬೆಳೆಯುವ ಸಾಧ್ಯತೆ ಇರುತ್ತದೆ. ಭಕ್ತಿ ಮತ್ತು ಪ್ರಕೃತಿ ಸಂರಕ್ಷಣೆ ಎರಡನ್ನ ಸಮಾನವಾಗಿ ಪಾಲಿಸುವುದೇ ಉತ್ತಮ ಜೀವನ ಶೈಲಿಯ ಸಂಕೇತವಾಗಿದೆ. ಇದೇ ತರಹದ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವಮಂದಿರ. ನಮಸ್ಕಾರ.